ಎಸ್ಕೆ ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಶ್ರೀಮತಿ ಲಕ್ಷ್ಮೀ ಅನಿಲ ಸಿದ್ದಮ್ಮನಹಳ್ಳಿ ಆಗ್ರಹ. ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ನಮ್ಮ ಸಾಹೇಬರಾದ ಶ್ರೀ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ 1ನೇ ಸ್ಥಾನದಲ್ಲಿ ಸಚಿವ ಸ್ಥಾನ ಬರಲೇಬೇಕಿತ್ತು. ಅದು ನಮಗೆ ಭಾಳ ಮನಸ್ಸಿಗೆ ನೋವಾಗೈತಿ. ನಮ್ಮ ಅಪೇಕ್ಷೆ ಏನಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕಿತ್ತು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅದರ ನಮಗದು ಸಂತೋಷವಾದ ವಿಷಯ. ನಮ್ಮ ಸಾಹೇಬರು ಹಿರಿಯ ರಾಜಕಾರಣಿ, ಅವರಿಗೆ ಉಪ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತಂದು ನಾವು ಕೇಳ್ಕೊತೀವಿ. ದಯಮಾಡಿ ಹೈಕಮಾಂಡಿಗೆ ನಮ್ಮೆಲ್ಲರ ರಿಕ್ವೆಸ್ಟ್ ಏನಂದರೆ, ನಮ್ಮ ಸಾಹೇಬರು ನಿಷ್ಠಾವಂತ ಅಧಿಕಾರಿ, ದಕ್ಷ, ಪ್ರಾಮಾಣಿಕ, ಕಳಂಕರಹಿತ, ಹಾಗೂ ಅವರು ಕಂಡಂಥ ಎಲ್ಲ ಅವರು ಯಾವುದೇ ಇಷ್ಟು ದಿವಸ ರಾಜಕಾರಣದಲ್ಲಿ ಕೆಲಸ ಮಾಡಿದರೂ ಅವ್ರಿಗೆ ಯಾವುದೇ ಕಪ್ಪೆ ಚುಕ್ಕೆ ಇಲ್ಲದಂಥ ನಮ್ಮ ವ್ಯಕ್ತಿಯವರು, ನಮ್ಮ ಅತ್ಯಂತ ಬಡವರ ಬಂಧು, ನಿಷ್ಠಾವಂತ ರಾಜಕಾರಣಿ. ಅವ್ರಿಗೆ ಯಾಕೆ ನೀವು ಕೊಡಲಿಲ್ಲ? ನಾವೆಲ್ಲ ಅವ್ರಿಗೆ ಕೇಳಬಾರ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವಾಗಲೇ ಅವ್ರಿಗೆ ಕೊಡಬೇಕು. ಎಲ್ಲ ರಾಜಕಾರಣಿಗಿಂತ ಅತ್ಯಂತ ತಿಳುವಳಿಕೆಯುಳ್ಳಂಥ ವ್ಯಕ್ತಿಯವರು. ಯಾವುದೇ ಖಾತೆ ಕೊಟ್ಟರು ಅತ್ಯಂತ ನಿರ್ವಹಿಸಿಕೊಂಡು ಹೋಗುವಂಥ ರಾಜಕಾರಣಿಯವರು. ಆದ ಕಾರಣ ನೀವು ಯಾಕೆ ಅವ್ರಿಗೆ ಹಿಂದುಳಿದ್ರೋ, ಯಾವ ಕಾರಣಕ್ಕೆ ಹಿಂದುಳಿದ್ರೋ ನಮ್ಗೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನೀವು ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮಲ್ಲಿ ಒಂದು ಮನವಿ. ನಮ್ಮ ಸಾಹೇಬರಾದ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ದಯಮಾಡಿ ಕೇಳೋದೇನೆಂದರೆ, ಅವರಿಗೆ ಸಚಿವ ಸ್ಥಾನ ಕೊಡಿ. ಇಲ್ಲವಾದರೆ ಅವರು ಹಿರಿಯ ರಾಜಕಾರಣಿ ಎಂದು ನೀವಾಗಲೇ ಮನಸ್ಸಿನಲ್ಲಿ ನಿರ್ವಹಿಸ್ಕೊಂಡು ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತಂದು ನಾನು ಇಡೀ ಹೈಕಮಾಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ದಯಮಾಡಿ ಈ ನಮ್ಮ ವಾರ್ಡಿನಲ್ಲಿ ಏನಿಲ್ಲ ಅಂದರೂ 6ರಿಂದ 8,000 ಜನಸಂಖ್ಯೆ ಐತಿ. ನಾವೆಲ್ಲರೂ ಎಚ್ ಕೆ ಪಾಟೀಲ್ ಸಾಹೇಬರ ಅಭಿಮಾನಿ. ನಾವು ನಾಳೆ ನಡೆಯಲಂತ ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲರೂ ಹಮ್ಮಿಕೊಳ್ತೀವಿ. ನಿಧಾನವಾಗಿ ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ. ಯಾವ ಕಾರಣಕ್ಕೆ ನಿಧಾನವಾಗಿ ಮಾಡ್ತೀವಿ ಅಂದರೆ, ನೀವೆಲ್ಲ ನಮ್ಮ ಸಾಹೇಬರಿಗೆ ಒಂದು ಸ್ಥಾನ, ಅತ್ಯಂತ ಪ್ರಮುಖವಾದ ಸ್ಥಾನ ಕೊಡ್ತೀರಿ ಅಂತಂದು ನಾವು ತಿಳ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ದಯಮಾಡಿ ನಮಗೆ ಯಾರಿಗೂ ನಿರಾಶೆ ಮಾಡೋಕ್ಕೆ ಹೋಗಬೇಡ್ರಿ. ಇಲ್ಲಾಂದ್ರೆ ನಾವು ನಾಳೆ ಎಷ್ಟು ಸೂಕ್ಷ್ಮ ಪ್ರತಿಭಟನೆ ಮಾಡ್ತೀವಿ ಅಷ್ಟು ನಾಳೆ ನಾವು ಆಗ್ರಹವಾಗಿ ಮಾಡ್ತೀವಿ. ಅದನ್ನು ನೀವು ಕೊಡಕ್ಕೆ ಹೋಗಬೇಡ್ರಿ. ನಮ್ಗೆ ನಾವು ಬೆಂಗಳೂರು ತನಕ ಬರ್ತೀವಿ, ಸಾಧ್ಯವಾದರೆ ದಿಲ್ಲಿಗೂ ಬರ್ತೀವಿ. ದಯಮಾಡಿ ನಾವು ಎಷ್ಟು ಜನ ಅಭಿಮಾನಿ ಅದೇವನ್ನು ನಿಮ್ಗೆ ತೋರಿಸ್ಕೊಡ್ತೀವಿ. ಅದು ನೀವು ನೋಡ್ರಿ. ದಯಮಾಡಿ ಹೇಳ್ತೀನಿ, ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಿ. ಅವರು ಕಂಡಂಥ ಕನಸೆಲ್ಲ ನಮ್ಮ ಮೇಲಿರಲಿ. ಅವ್ರಿಗೆ ಸ್ಥಾನ ಇಲ್ಲ ಅಂತಂದ್ರೆ ನಮಗೂ ಈ ಸದಸ್ಯ ಸ್ಥಾನ ಬೇಡ, ನಾವು ರಾಜೀನಾಮೆ ಕೊಡ್ತೀವಿ. ದಯಮಾಡಿ ನಮ್ಗೆ ರಾಜೀನಾಮೆ ಕೊಡುವಂಥ ಪ್ರಸಂಗ ಕೊಡಕ್ಕೆ ಹೋಗಬೇಡ್ರಿ. ನಾವು ಅತ್ಯಂತ ಎಲ್ಲರೂ ಉಗ್ರವಾಗಿ ಅಗ್ರದಿಂದ ಪ್ರತಿಭಟನೆ ಮಾಡ್ತೀವಿ. ನಾವು ಪ್ರತಿಭಟನೆ ಮಾಡೋದಾಗ್ಲಿ, ನಾವಾಗಲೇ ಕೇಳೋದಾಗ್ಲಿ ಆಗ್ಬಾರ್ದಿದೆ. ನಮ್ಮ ಸಾಹೇಬ್ರು ಅತ್ಯಂತ ಇದು ಏನದ ದೊಡ್ಡ ರಾಜಕಾರಣಿಯವರು. ಅವರು ಬಂದಂಥ ಅವರು ಇದಕ್ಕೆ ನೀವಾಗಲೇ ಕೊಡ್ಬೇಕು. ಅವ್ರು ಕರೆದು ನಿಮಗೆಲ್ಲ ಗುರ್ತು ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಅವರೇ. ನಮ್ಮ ಸಾಹೇಬರು ಕಪ್ಪು ಚುಕ್ಕೆ ಇಲ್ಲದಂಥ ದೊಡ್ಡ ಮಹಾನ ವ್ಯಕ್ತಿ. ಏನು ನೀವು ಸಚಿವ ಸ್ಥಾನ ಕೊಡ್ಲಿಕ್ಕಂದ್ರೆ ನಾವು ದೊಡ್ಡ ಪ್ರಮಾಣದೊಳಗೆ ಹೆಣ್ಮಕ್ಳು ಎಲ್ಲರೂ ಕೂಡಿ ವಿಧಾನಸಭೆಗೆ ಮುತ್ತೆ ಹಾಕ್ತೀವಿ. ದಯಮಾಡಿ ಅದನ್ನು ನಮ್ಗೆ ಮಾಡಿಸ್ಕೊಡಕ್ಕೆ ಹೋಗ್ಬೇಡ್ರಿ. ನೀವು ನಮ್ಮ ಸಾಹೇಬರಿಗೆ ಸ್ಥಾನ ಕೊಡ್ರಿ. ಅವ್ರಿಗೆ ನೀವು ಯಾವ ಸ್ಥಾನ ಕೊಟ್ಟರು ನಿರ್ವಹಿಸ್ಕೊಂಡು ಹೋಗ್ತಾರೆ. ಅವ್ರು ಏನು ಅನ್ಯಾಯ ಮಾಡ್ರಿ ಅಂತಂದು ನೀವು ಅವ್ರಿಗೆ ಸಚಿವ ಸ್ಥಾನ ಕೊಡಲಿಲ್ಲ, ಅದು ನಮ್ಗೆ ಕೇಳಕ್ಕೆ ಹಕ್ಕೈತಿ. ಹೇಳ್ರಿ. ಅವರು ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ಒಂದು ವ್ಯಕ್ತಿ, ಒಂದು ಬಡವರು ಬಂದವರು. ಈಗ ಯಾರ ಕಷ್ಟ ಅಂತ ಬಂದ್ರೆ ಯಾರನ್ನೂ ಹಿಂದೆ ಸರ್ಸಂಗಿಲ್ಲ ಅಂತ ವ್ಯಕ್ತಿ ನಮ್ಮ ಸಾಹೇಬರು. ಬಡವ್ರ ಮೇಲೆ ಅಷ್ಟು ಜೀವದಾರ. ಇದೇ ನಮ್ಮ ಏರಿಯಾದೊಳಗೆ ಸೇವಾ ತಂಡ ಅಂತಂದು ಮಾಡಿದ್ರಿ. ಯಾರು ಮಾಡ್ತಾರ್ರಿ? 22ರಿಂದ 23 ಇನ್ನೂ ಚಾಲ್ತಿ ಐತ್ರಿ. ಹಿರಿಯರಿಗೆ ಕಣ್ಣಿಂದ ಆಪರೇಷನ್, ಅವ್ರ ಮಕ್ಕಳು ಮಾಡ್ಸಕ್ಕಾಗಲ್ಲ ಅಂತಂದವ್ರಿಗೆ ನಮ್ಮ ಸಾಹೇಬರು ಕಣ್ಣಿಂದ ಆಪರೇಷನ್ ಮಾಡಿ ಪುಣ್ಯ ಕಟ್ಟು ಬಂದಾರ.
ಅಂಥವ್ರಿಗೆ ಒಂದನೇ ಸಂಪುಟದಾಗ ಕೊಡ್ಲಿಲ್ಲ ನೀವು, 2ನೇ ಸಂಪುಟದಾಗ ಮಾತ್ರ ನೀವು ಕೊಡಬೇಕು. ಇಲ್ಲಿಕಂದ್ರೆ ಒಬ್ಬೊಬ್ರು ಇಲ್ಲಿ ಎಲ್ಲಾರು ಎಚ್ ಕೆ ಪಾಟೀಲ್ ಸಾಹೇಬ್ರ ಅಭಿಮಾನಿಗಳು ಎಲ್ಲಾರು ಎದ್ದು ನಿಂದಿರ್ತಾರೆ. ಎಲ್ಲಾರ ಪ್ರಶ್ನೆಗೂ ನೀವು ಉತ್ತರ ಕೊಡಕ್ ಆಗೋದಿಲ್ಲ. ನೀವು ಉತ್ತರ ಕೊಡಕ್ ಆಗ್ಬೇಕಂದ್ರೆ ನೀವು ದೊಡ್ಡ ಇದ್ರ ಮ್ಯಾಗ ನಿಂದಿರ್ಬೇಕಾಗತ್ತ. ನೋಡ್ರಿ ನಾ ಹೇಳ್ತೀನಿ, ದಯಮಾಡಿ ನಮ್ ಸಾಹೇಬ್ರ ಏನೈತಿ ಶುದ್ಧ ನೀರಿನ ಹರಿಕಾರ ಅಂತಂದು ಅನ್ಸ್ಕೊಂಡಾರ. ಅವ್ರು ಯಾರಿಗೂ ಒಂದು ಈ ಏರಿಯಾ ಕಟ್ಟಿದ್ದ ಅವರು. ಇಲ್ಲಿ ಎಷ್ಟು 10,000 ಜನ ಬದುಕ್ತಾರ. 10,000 ಜನಕ್ಕೆ ಜೀವನ ಕೊಟ್ಟಂತ ನಮ್ಮ ಸಾಹೇಬ್ರಿಗೆ ಇಂಥ ಟೈಮ್ ಬಂದಿತ್ತಂದ್ರೆ ಯಾರು ಬರುದಿಲ್ಲ, ಎಲ್ಲಾರು ಎದ್ದು ಬರ್ತೀವಿ ನಾವು. ನಮಗ್ ಕೆಟ್ಟ ಟೈಮ್ ಬಂದಿತ್ತಂದ್ರೆ ನಮ್ಮ ಸಾಹೇಬ್ರು ಬರ್ತಾರ. ಅವ್ರಿಗೆ ಇಂಥದ್ದು ನೀವು ಸ್ಥಾನ ಕೊಡಗಿಲ್ಲ ಅಂದ್ರೆ ನಾವು ಕರ್ಕೊಂಡು ಬರ್ತೀವಿ. 10,000 ಜನ ಬರ್ತೀವಿ ನಾವು. ಎಲ್ಲೇ ವಿಧಾನಸೌಧಕ್ಕೆ ಬರ್ತೀವಿ ಸೀದಾ. ಅದನ್ನ ನೀವು ಎಷ್ಟು ಸಹಾಯ ನಿಮ್ ಕೈಲಿ ಆಗುತ್ತ ಅಷ್ಟು ನಮ್ ತಡೆಯಕ್ಕೆ ಪ್ರಯತ್ನ ಪಡ್ರಿ. ದಯಮಾಡಿ ಹೇಳ್ತೀನಿ, ಎಲ್ಲ ಹೈಕಮಾಂಡ್ಸ್ಗೆ ಕೈ ಮುಗಿದು ಕೇಳ್ಕೊತೀವಿ. ಫಸ್ಟ್ ನಾವು ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಇಂದ, ಆಮೇಲೆ ಹೋರಾಟ ಮಾಡ್ತೀವಿ. ಹೋರಾಟ ಕೊಡಕ್ ಹೋಗ್ಬೇಡ್ರಿ. ದಯಮಾಡಿ ನಮ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ರಿ, ಅವ್ರಿಗೆ ಅತ್ಯಂತ ಪ್ರಮುಖವಾದ ಸ್ಥಾನ ಕೊಡ್ರಿ ಅಂತ ನಾವು ಕೇಳ್ಕೊತೀವಿ. ಮೊನ್ನೆ ನಡೆದಂತ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಯನ್ನು ಆಯ್ಕೆಯಾಗಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತೀವಿ. ದಯಮಾಡಿ ತದನಂತರ 1ನೇ ಸಂಪುಟದಲ್ಲಿ ಮಾನ್ಯ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡದೇ ಇರುವ ಕಾರಣ ನಮಗೆ ಭಾಳ ನೋವಾಗಿದೆ. 2ನೇ ಸಂಪುಟದಲ್ಲಿ ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಸಚಿವ ಸ್ಥಾನ ನೀಡಬೇಕಂತಂದು ನಾವು ನಮ್ಮ ನಗರದ ಪರವಾಗಿ, ಗದಗ ಜನತೆಯ ಪರವಾಗಿ, ಗದಗ ಜಿಲ್ಲಾ ಪರವಾಗಿ, ಉತ್ತರ ಕರ್ನಾಟಕದ ಪರವಾಗಿ ನಾವು ಇವತ್ತು ದಿವಸ ಖಂಡಿಸ್ತೀವಿ. ದಯಮಾಡಿ ಮೊನ್ನೆ ರಾಹುಲ್ ಗಾಂಧಿ ಸಾಹೇಬ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ಮೊನ್ನೆ ಸಿದ್ದರಾಮಯ್ಯ ಅವರಿಗೆ, ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ, ಸುರ್ಜೇವಾಲ ಅವರಿಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ನಾವು ಕೈ ಮುಗಿದು ನಾವು ಸಾಂಕೇತಿಕವಾಗಿ ಶಾಂತಿಯಿಂದ ನಾಳೆ ನಡೆಯುವಂಥ ಪ್ರತಿಭಟನೆಯಲ್ಲಿ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ನೀವೇನಾದರೂ ಸಚಿವ ಸ್ಥಾನ ನೀಡದೇ ಹೋಗಿದ ಕಾರಣ ನಾವು ಬೆಂಗಳೂರಿನಲ್ಲಿ ಹೋರಾಟ ಮಾಡಿ ನಿರಂತರವಾಗಿ ನಾವು ಸಚಿವ ಸ್ಥಾನ ನೀಡುವವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ದಯಮಾಡಿ ಸಾಹೇಬ್ರೆ, ನಮ್ಮಂಥ ಸಾಹೇಬರು ಎಚ್ ಕೆ ಪಾಟೀಲ್ ಸಾಹೇಬರು ಹುಡುಕಾಡಿದ್ರು ಎಲ್ಲಿ ಸಿಗೋದಿಲ್ಲ. ಅಷ್ಟು ನಿಷ್ಠಾವಂತ ಸಾಹೇಬರು. ಅವರು ದಕ್ಷ, ಪ್ರಾಮಾಣಿಕ, ಏನೂ ಕಳಂಕ ರಹಿತ ಹಾಗೂ ನಾಡ ಕಂಡ ಅಪರೂಪದ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರು. ಅಂಥವರು ಎಲ್ಲಿ ಹುಡುಕಾಡಿದ್ರು ಎಲ್ಲಿ ಸಿಗೋದಿಲ್ಲ. ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ, ಯಾವುದೇ ಲೋಕಾಯುಕ್ತ ದಾಳಿ ಇಲ್ಲದೆ, ಯಾವುದೇ ಏನೋ ಏನೋ ಆ ಹಗರಣದಲ್ಲಿ ಭಾಗಿಯಾಗದಂತ ನಮ್ಮ ವೈಟ್ ಕಾಲರ್ ಅಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು. ಇಂಥ ಸಾಹೇಬ್ರಿ ನೀವು ಸಚಿವ ಸ್ಥಾನ ಕೊಡದೇ ಇದ್ರೆ ನೀವು ಯಾಕೆ ಸಂಪುಟ ಮಾಡ್ತೀರಿ? ಯಾಕೆ ಸ್ಥಾನವನ್ನು ಆಯ್ಕೆ ಮಾಡ್ತೀರಿ ನೀವು? ದಯಮಾಡಿ ನೀವು ಸಚಿವ ಸ್ಥಾನ ನೀಡದೇ ಇದ್ದ ಕಾರಣ ನಾಳೆ ದಿವಸ ನಾವು ಸುಮಾರು 1,000 ರಿಂದ 3,000 ಜನಸಂಖ್ಯೆಯಿಂದ ನಾವು ಪಾದಯಾತ್ರೆ, ಭೂಮಿ ಸರ್ಕಲ್ನಿಂದ ಪಾದಯಾತ್ರೆ ಮುಖಾಂತರ ನಾವು ಕಾಟನ್ ಸೊಸೈಟಿಯಲ್ಲಿ ಪ್ರತಿಭಟನೆ ನಾವು ಭಾಗಿಯಾಗ್ತೀವಿ. ತದನಂತರ ನೀವು ಇದು ನಾಳೆ ಕೂಡ ಆ ಪ್ರತಿಭಟನೆ ಸ್ಪಂದನೆ ಮಾಡದೆ ನೀವು ಸಚಿವ ಸ್ಥಾನ ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡ್ತೀವಿ ಅಂತ ಇವತ್ತು ಖಂಡಿಸ್ತೀವಿ. ದಯಮಾಡಿ ಕೈ ಮುಗಿತೀನಿ ನಿಮಗೆ. ನೋಡ್ರಿ, ನಿರಂತರವಾಗಿ ಸುಮಾರು ವರ್ಷ ಯಾರು ಮಾಡ್ತಾರ್ರಿ? ಎಚ್ ಕೆ ಪಾಟೀಲ್ ಸೇವಾ ತಂಡದಿಂದ ಹೃದಯ ಆಪರೇಷನ್, ಹಾರ್ಟ್ ಆಪರೇಷನ್ ಮಾಡ್ಯಾರ, ಕಣ್ಣಿನ ಆಪರೇಷನ್ ಮಾಡ್ಯಾರ, ಕಿಡ್ನಿ ಡೊನೇಟ್ ಆಪರೇಷನ್ ಮಾಡ್ಯಾರ. ಸತತವಾಗಿ ಏನೇ ಸಮಸ್ಯೆ ಇದ್ರು ಉಚಿತವಾಗಿ ಒಂದು ಸೇವೆಯನ್ನು ಸಲ್ಲಿಸುತ್ತಾರೆ. ಯಾರು ಉಚಿತವಾಗಿ ಮಾಡ್ತಾರೆ? ಇಡೀ ಕರ್ನಾಟಕದಾಗ ಯಾವ MLA ಕೂಡ, ಯಾವ ಮಂತ್ರಿ ಕೂಡ ಮಾಡಲಾರಂತ ಕೆಲಸ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಮಾಡ್ಯಾರ. ದಯಮಾಡಿ ನಾವು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀವಿ. ಅವ್ರಿಗೆ ಸಚಿವ ಸ್ಥಾನ, ಉಪಮುಖ್ಯಮಂತ್ರಿಯನ್ನು ಕೊಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ನಾವು ಉಗ್ರ ಹೋರಾಟವನ್ನು ನಾವು ಕೊಡಮಟ್ಟನ ಹೋರಾಟ ಮಾಡ್ತೀವಿ ಅಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾವು ಆಗ್ರಹ ಮಾಡ್ತೀವಿ.